दिल का जो हाल है वो तुझे कैसे बयां करे, कह दे तुझे या दिल। Emotional Power Play. मरे तू होइते नन्नय हाजरी ಬರೆದು ಎದೆಯಲ್ಲಿ ನೋವಿನ ಶಾಯರಿ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ ಮೆರವಣಿಗೆ ಹೊರಟಂತೆ ನಾ ಸಾವಿಗೆ ಭಾರತೀಯ ಪ್ರಜೆಗಳಿಗೆ ಹಾಗೂ ಜಿಬ್ಬ ರಾಘವೇಂದ್ರ ಅವರಿಗೆ, ಕರ್ನಾಟಕ ಜನತೆಗಳಿಗೆ, ಕರ್ನಾಟಕ ಜಿಬ್ಬ ಮಹಾಜಿಬ್ಬ ರಾಘವೇಂದ್ರ, ನನ್ನ ಸ್ನೇಹಿತರಿಗೆ, ನನ್ನ ದೋಸ್ತ ಅಜಯ್ನಿಗೆ ನಾವೀಗ ಬಂದಿರೋದು ಮಹಾಜಿಬ್ಬ ರಾಘವೇಂದ್ರ ಮನಾಲಿಗೆ. ಇಲ್ಲಿ ನೋಡೋದು ಪ್ಲೇಸ್ ಬಹಳಷ್ಟು ಇವೆ, ನೋಡೋದಕ್ಕೆ ಬಂದಿದ್ದೀವಿ. ಇದೇ ಫಸ್ಟ್ ಟೈಮು, ಇದೇ ಲಾಸ್ಟ್ ಟೈಮ್ ನಾವು ಬರೋದು ಮುಗಿಯೋದು ಇಲ್ಲೇ. ಇನ್ನೂ 2 ದಿನ 3 ದಿನ ಇಲ್ಲೇ ಇರ್ತೀವಿ ನಾವು. ಬಟ್ ರೊಕ್ಕ ಖರ್ಚು ಮಾಡಕ್ಕೆ ರೊಕ್ಕ ಇಲ್ಲ, ಸ್ವಲ್ಪ ಯಾರನ್ನ ಸ್ವಲ್ಪ ಸಹಾಯ ಮಾಡಿ. ಅವ ಅಂತ ಯಾರು ಇಲ್ಲ ಇಲ್ಲಿ ನೋಡು, ಅವ್ರ ದೇವ್ರ ಹಂಗೆ ಇಡ್ಲಿ. ಇಡು, ಇವ ಸ್ನೇಹಿತರು ಕರ್ಕೊಂಡು ಎಲ್ಲರೂ ಬಿಟ್ಬಿಡು ಕೊನೆಗೆ. ಏನಿಲ್ಲ, ಅವ್ನು ರಾಘವೇಂದ್ರಗೆ 1 ಲಕ್ಷ ರೂಪಾಯಿ ನಾ ಮಾರ್ಲತ್ತೀನಿ ಇಲ್ಲಿ. ಮಾರು ನನಗೆ ನಿನ್ನ ಬಂದರೆ ಒಂದು 10 ರೂಪಾಯಿ ಮಾರು ನಿನಗೆ. ನನ್ನ ವ್ಯಾಲ್ಯೂ ಗೊತ್ತದ್ಲೆ ಜನಕ್ಕೆ ಹೇಳೋದು ಬೇಕಾಗಿಲ್ಲ, ಇಲ್ಲಿ ತನಕ ಬಂದು ಹಂಗೆ ಹೋಗೋದ. ಇಲ್ಲಿ ಐಸ್ ಕ್ರೀಮ್ ಎಲ್ಲ ಸಿಗ್ತಾ ಇದೆ, ಇಲ್ಲ ಐಸ್ ನೋಡ್ತೇವಪ್ಪ. ಇಲ್ಲಿ ತನಕ ಬಂದು ಇಲ್ಲಿ ಬಹಳಷ್ಟು ನೋಡೋದು ಪ್ಲೇಸ್ ಭಾಳ ನೋಡೋಣ. ಬೆಟ್ಟ ಗುಡ್ಡಗಳೆಲ್ಲ ತಿರುಗಾಡೋಣ. ನಾಲಿಗೆ ಬರವಿದೆ ಮಾತಿಗೆ ಮೆರವಣಿಗೆ ಹೊರಟಂತೆ ನಾ ಸಾವಿಗೆ ಮರೆತು ಹೋಯಿತೆ ನನ್ನಯ ಹಾಜರಿ ಬರೆದು ಎದೆಯಲ್ಲಿ ನೋವಿನ ಶಾಯರಿ ಜೋರು ಮಳೆ ಎಲ್ಲ ನಂಗೀಗ ಯಾಕೋ ಮುಂದ ಆಕಾಶ ಅಳುವಂತಿದೆ, ಕೋಟಿ ಕನಸೆಲ್ಲ ಕೈ ಜಾರಿ ಹೋಗಿ ಖಾಲಿ ಕೈಯಲ್ಲಿ ಕುಳಿತಂತಿದೆ. ಎಷ್ಟೊಂದು ಏಕಾಗಿ ನೋಡಿದಿನ ದೂರಾಗಿ ನಿನ್ನಿಂದ ನಾ ಕರಗಿದೆ ನಾಲಿಗೆ ಬರವಿದೆ ಮಾಡ್ತಾಳೆ ಪ್ಯಾರಾಗ್ಲೈಡಿಂಗ್ ಅಂತ ಮಾಡ್ತಾರೆ ಬಿಡು ಹುಡುಗರೆಲ್ಲ. ನಾವು ಇಲ್ಲ, ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಅಪ್ಪ. ಅವರೆಲ್ಲ ಮಾಡಿರ್ತಾರೆ, ಎಕ್ಸ್ಪೀರಿಯನ್ಸ್ ಇರ್ತದೆ. ನಾವು ಫಸ್ಟ್ ಟೈಮ್ ಬಂದೀವಿ, ನಾವು ಟ್ರೈನನ್ನು ಹೋಲಕ್ಕೆ ಅಂಜಿಗೆ ಬರ್ತದ. ಇಂಥೆಲ್ಲ ಮಾಡ್ಬೇಕಾ ಮ್ಯಾಲೆ ಹೋಗಿರೋ ಏನಿಲ್ಲ, ಕಾಲೇಜ್ ಕರ್ಕೊಂಡು ಹಾರೋಣ ಅಂತ. ಹಾಂ, ಆ ವಿಡಿಯೋ ದೇಶ ನಮ್ಮ ರಾಘವರೆಡ್ಡಿ ಪ್ಯಾರಾಚೂಟ್ಲೆ ಹಾರ್ಯಾನಂತ ಏಸ್ ಮಂದಿ ನೋಡಂಗೆ ನೋಡ್ತಾರೆ ಬಿಡು. ನಾವು ರೊಕ್ಕ ಬೇಕತ್ತದಲ್ಲ ಅಲ್ಲಿ ಮಣ್ಣು, ಅಲ್ಲೂ ಅವ್ರಿಗೆ ನಾವು 1 ರೂಪಾಯಿ ಕೊಡ್ತಾರ. ಅಲ್ಲೂ 3,500 ರೂಪಾಯಿ ವಿಡಿಯೋ ರೊಕ್ಕಕ್ಕೆ ಹೋದ್ರು ಅಂತಂದ್ರು. ಇಲ್ಲ ಇಲ್ಲಿ ಕೇಳೋ, ಅದೇ 3,500 ರೂಪಾಯಿ ಇದ್ದಾಗ ಇನ್ನೊಂದು 500 ರೂಪಾಯಿ ರೊಕ್ಕ ಖರ್ಚು ಮಾಡಿ ವಿಡಿಯೋ ಇರುತ್ತೆ, ಯೂಟ್ಯೂಬ್ದಾಗ ಹಾಕ್ತಾರೆ. ಎಷ್ಟು ರೊಕ್ಕ ಬರ್ತಾವ? ಸ್ಟಾರ್ಟಿಂಗ್ ಬರಲ್ಲಪ್ಪ, ಮಾಡಲ್ಲ, ಸ್ಟಾರ್ಟಿಂಗೇ ಬರಲ್ಲ. ಡೈಲಿ ಮಾಡ್ತಾಯಿದ್ರೆ ಬರ್ತಾವ 1 ತಿಂಗಳಾದ್ಮೇಲೆ. ಅದತ್ತು ಅದು ಹಾರಲ್ಲ, ಇದು ಮಾಡಲ್ಲ ಅಂತೆಲ್ಲ ಬರ್ತಾವೆ. ಇಲ್ಲ, ಕ್ಯಾಮ್ರಾ ಮೊಬೈಲ್ದಾಗಿ ಮಣ್ಣಾರದಲ್ಲ, ಮತ್ತೆ ತಗೋಬೇಕು ರೊಕ್ಕ ಕೊಟ್ಟು. ಹೊಸ ಮೊಬೈಲ್ ತೊಗೊಂಡ್ರೆ ಹೊಸದೇ ಬರ್ತದೆ. ಸುಮ್ಮನೆ ನಾರ್ಮಲ್ ಮೊಬೈಲ್ ಕೇಳಿಲ್ಲ ನಾನು, ಮೊಬೈಲ್ ಕ್ಯಾಮ್ರಾ ಕೇಳಿಲ್ಲ. ನಾನು ಕೇಳ್ತೀನಿ ಮೊಬೈಲ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಗೆ ಸೆಲ್ಫಿ ಸ್ಟಿಕ್ ಸಿಕ್ಕಿದೆ ಫಸ್ಟ್ ಟೈಮ್ ಈ ಕಾಡು ಒಳಗಡೆ ಪಾರ್ಕ್ ನಲ್ಲಿ. ಇಲ್ಲಿ ಹುಲಿನೇ ಇಲ್ಲ, ಇಲ್ಲಿ ಪಾರ್ಕ್ ಒಳಗಡೆ. ಇಲ್ಲಿ ಪಾರ್ಕ್ ಇದೆ, ಕಾಡಿದೆ. ಇದು ಇಲ್ಲಿ ಯಾವ್ದು ಇಲ್ಲ, ಪ್ರಾಣಿಗಳೇ ಇಲ್ಲ ಇಲ್ಲಿ. ಈಗ ಬರಲ್ಲ,
ಈಗ ಬರ್ಲ ಮನುಷ್ಯ ಒಂದೇ ಪ್ರಾಣಿ ತಿರುಗಾಡೋದ್ರಲ್ಲಿ ಕಾಲೊಳಗಡೆ ಆ ಕಲ್ ಬರ್ತಾ ಇದೆ ನೋಡಿ, ಹುಲಿ ಹುಲಿ ಬಿಟ್ಟದೆ, ಹುಲಿ ಬರ್ತದೆ ಕಾಲು ಹುಲಿ ಹೊಂಟದ್ರೆ ಓಡಲಿ ಕಡೆ ರಾಜು ನಾ ಇಲ್ಲಿ ನಿಂದಿರ್ತೀನಿ. ಎಲ್ಲ ನಾಯಿ ಅದು, ನಾಯಿ ಹೊಂಟದಲ್ಲ ಗೊತ್ತಿಲ್ಲ. ಈ ಸ್ಟಿಕ್ ನ ಬೆಲೆ 700 ರೂಪಾಯಿ. ಈ ಸ್ಟಿಕ್ ಇಲ್ಲಿಗವರು ಯಾರು ಕೈ ಸಿಕ್ಕಿಲ್ಲ. ಫಸ್ಟ್ ಟೈಮ್ ಸಿಕ್ಕಿದೆ ನಮ್ಮ ಸ್ನೇಹಿತನಿಗೆ, ಇಲ್ಲಿ ನಮ್ಮ ದೋಸ್ತನಿಗೆ. ಇಲ್ಲಿವರೆಗಿಂತ ಅದೃಷ್ಟ ಯಾರಿಗೂ ಸಿಕ್ಕಿಲ್ಲ. ಇಂದ ಸ್ಟಿಕ್ ಸಿಗೋಕೆ ಪುಣ್ಯ ಮಾಡಿರ್ಬೇಕು ಇವನು, ಅದೃಷ್ಟವಂತ. ಇವನಿಗೆ ಏನೊಂದು ಸಿಗ್ತಾವೆ. ನಮ್ಗೆ ದೋಸ್ತ ಚಾ ಕೊಡ್ತಾವನೆ ಹುಡುಗಿ ಜೊತೆ. ಈಗ ನಾನು ಒಂದು ಸ್ಪೆಷಲ್ ಒಂದು ರೂಮ್ ನೋಡಿ ತೋರಿಸ್ತೀನಿ ನಿಮಗೆ. ಸ್ವರ್ಗನೂ ಇದೆ, ನರಕನೂ ಇದೆ ಅಂತ ಸುಂದರವಾದ ರೂಮಿನ ಬಾಗಿಲು ಇಲ್ಲೇ ಇದೆ. ಇದೇ ಬಾಗಿಲಿನಲ್ಲಿ ಸ್ವರ್ಗನೂ ಇದೆ, ನರಕನೂ ಇದೆ. ನೋಡ್ರಿ, ಇಲ್ಲಿ ನೋಡಿ ಸ್ವರ್ಗ. ಮೇಲ್ಗಡೆ ನೋಡಿದ್ರೆ ಎಲ್ಲ ಸ್ವರ್ಗ, ಬೆಟ್ಟ ಗಿಡ. ಅದೇ ಕೆಳಗೆ ನೋಡಿದ್ರೆ ನರಕ. ಕೆಳಗೆ ಕಾಲಿಟ್ರೆ ಸಾಕು ನರಕಕ್ಕೆ ಕೂತಿದೆ. ಜಸ್ಟ್ ಮಿಸ್. ನಮ್ಮ ಫ್ರೆಂಡು ಜಸ್ಟ್ ಬಾಗಿಲು ತರದಾನೆ, 1 ಸೆಕೆಂಡು ಮಿಸ್ ಆದರೆ ಕೆಳಗೆ ಬೀಳ್ತಿದ್ದಾನೆ ಅವನು. ಇಂಥ ರೂಮು, ಇಂಥ ಅಪಾರ್ಟ್ಮೆಂಟಲ್ಲಿದ್ದೀವಿ ನಾವು. ಇದು ಯಾಮಾರಿದ್ರೆ ರಾತ್ರಿ ಹೊತ್ತು ಬಂದರೆ ಎಲ್ಲಿರ್ತೀವ ನಾವು. ಇಲ್ಲಿ ನೋಡಿ ಸುತ್ತ ಎಷ್ಟು ಕೆಳಕಿದೆ. ಸ್ವಲ್ಪ ಕಾಲು ಜಾರಿದ್ರೆ ಪಾತಾಳಕ್ಕೆ ಹೋಗ್ತೀವ, ನರಕಕ್ಕೆ ಹೋಗ್ತೀವ. ಮೇಲೆ ನೋಡಿದ್ರೆ ಸ್ವರ್ಗ ಥರ, ಕೆಳಗೆ ನೋಡಿದ್ರೆ ನರಕ ಥರ. ಇಂಥ ಪರಿಸ್ಥಿತಿ ನಮಗೂ ಬಂದಿದೆ. ಎಂಥ ಜಾಗದಲ್ಲಿ ರೂಮ್ ಬುಕ್ ಮಾಡಿದ್ದಾನೆ ಎಂಥ ದೋಸ್ತ. ಈಗ ನೋಡಿ ಈ ಟೈಮ್ ಸಂಜೆ 5 ಗಂಟೆ ಎಲ್ಲ ಕತ್ತಲು ಕಾಣಿಸುತ್ತೆ. ಮಧ್ಯಾಹ್ನ 12 ಗಂಟೆಗೆ ಫುಲ್ ಬಿಸಿಲು ಇರುತ್ತೆ. ಬರೀ ಬೆಳಕು ಮಾತ್ರ, ಬಿಸಿಲು ಹೀಟೇ ಕಾಣಿಸಲ್ಲ ಸ್ವಲ್ಪನೂ. ಇಲ್ಲಿ ಬರೋದು ಭಾಳ ಕಷ್ಟ ಆಗುತ್ತೆ. ಭಾಳ ಚಳಿ ಇಲ್ಲಿ. ಸ್ನೋ ಬೀಳುತ್ತೆ ನೈಟ್ ಹೊತ್ತಲ್ಲಿ. ಫುಲ್ ನೀರೆಲ್ಲ ಐಸ್ ಆಗಿಬಿಡುತ್ತೆ ನೈಟ್. ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ ಫಾಗ್. ಇಲ್ಲಿದೆ ಏನು ಕಾಣಿಸಲ್ಲ. ಫುಲ್ಲು ಬೆಟ್ಟ ಗುಡ್ಡ ಎಲ್ಲ ಮರೆಯಾಗಿರುತ್ತೆ. ಫಾಗ್ ಫುಲ್ ತುಂಬಿರುತ್ತೆ, ಮಂಜು. ಇಲ್ಲಿಗೆ ನಮ್ಮ ಪ್ರಯಾಣ ಮುಕ್ತಾಯವಾಯಿತು. ಇಲ್ಲಿ ಪಾರ್ಕ್ ಒಳಗಡೆ ಹಾಗೂ ಕಾಡಿನೊಳಗಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಹಿಮಾಲಯ ಪರ್ವತ ಮೇಲೆ ಏರ್ತೀವಿ. ಅವಾಗ ಮತ್ತೆ ನಿಮಗೆಲ್ಲ ಭೇಟಿ ಆಗ್ತೀವಿ. ನಮಸ್ಕಾರ.